ಪೃಥ್ವಿಯಲ್ಲಿ ಜೊತೆಗೆ ಪೃಥ್ವಿಯಾಗಿ, ನೀರಿನ ಜೊತೆಗೆ ನೀರಾಗಿ, ಅಗ್ನಿಯೊಂದಿಗೆ ಅಗ್ನಿಯಾಗಿ, ವಾಯು ಜೊತೆಗೆ ವಾಯುವಾಗಿ, ಬಯಲ ಜೊತೆಗೆ ಬಯಲಾಗಿರುವ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಗುರು ನಮನ ಕಾರ್ಯಕ್ರಮ. ಜೊತೆಗೆ ಅವರು ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋದರು, ಅಸತ್ಯದಿಂದ ಸತ್ಯದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋದರು. ಕಷ್ಟ ದುಃಖ ಚಿಂತೆಯಿಂದ ತುಂಬಿರುವ ಈ ಸಂಸಾರ ಸಾಗರದಲ್ಲಿ ಸುಖದಿಂದ ಬದುಕುವ ಸೂತ್ರಗಳನ್ನು ಕಲಿಸಿದವರು ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರು. ಸಾತ್ವಿಕ ಸದಾ ಅವಸ್ಥಾ ಪುರುಷರು, ನಡೆ ನುಡಿ ಒಂದಾಗಿಸಿಕೊಂಡಿರುವ ಮಹಾನ್ ಜ್ಞಾನಯೋಗಿಗಳಾದ ಪೂಜ್ಯ ಅಪ್ಪಗಳವರಿಗೆ ನಮನಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಇದೇ ತಿಂಗಳು ಅಂದರೆ 29/12/2025ರಿಂದ 2/1/2026 ಗುರು ನಮನ ಕಾರ್ಯಕ್ರಮ ಜರುಗುವುದು. 29/12/2025 ಸೋಮವಾರ ದಿವಸ ವಿಷಯ ಯುವ ಸಮಾವೇಶ. ಈ ಕಾರ್ಯಕ್ರಮದಲ್ಲಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದಾಶ್ರಮದ ಪೂಜ್ಯ ಶ್ರೀ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಆಗಮಿಸಲಿದ್ದಾರೆ. ಆ ದಿವಸ ಅನುಭವಕ್ಕಾಗಿ ಖ್ಯಾತ ಶಿಕ್ಷಣ ತಜ್ಞರು, ಅಂಕಣಕಾರರು ಆಗಿರುವ ಶ್ರೀ ಗುರುರಾಜ್ ಕರಜಗಿಯವರು ಆಗಮಿಸಲಿದ್ದಾರೆ. ಜೊತೆಗೆ ಅತಿಥಿಗಳಾಗಿ DR ಪಾಟೀಲ್ ಅವರು ಹಾಗೂ ನಮ್ಮ ಅವಳಿ ಜಿಲ್ಲೆಯ ಎಲ್ಲ ಶಾಸಕರು ಆಗಮಿಸುತ್ತಲಿದ್ದಾರೆ. ಇನ್ನು 30ನೇ ತಾರೀಕು 30/12/2025 ಮಂಗಳವಾರ ವಿಷಯ ಮಹಿಳೆ ಮತ್ತು ಆಧ್ಯಾತ್ಮ. ಅಂದು ಮಧ್ಯಾಹ್ನ 2 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆಶ್ರಮದವರೆಗೆ ಎಲ್ಲ ತಾಯಂದಿರು ತಮ್ಮ ತಲೆಯ ಮೇಲೆ ಗ್ರಂಥಗಳನ್ನು ಹೊತ್ತಿಕೊಂಡು ಜ್ಞಾನಯಾತ್ರೆಯನ್ನು ಪೂಜ್ಯ ಗುರುದೇವರ ಭಾವಚಿತ್ರ ಹಾಗೂ ಸಕಲ ವಾದ್ಯಗಳೊಂದಿಗೆ ಆಶ್ರಮಕ್ಕೆ ಆಗಮಿಸಲಿದ್ದಾರೆ. ಇದರಲ್ಲಿ ಈ ಜಿಲ್ಲೆಯ ಎಲ್ಲ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆ ದಿನ ಸಾಯಂಕಾಲ 5 ಗಂಟೆಗೆ ವಿಷಯ ಮಹಿಳೆ ಮತ್ತು ಆಧ್ಯಾತ್ಮ. ಈ ವಿಷಯದ ಬಗ್ಗೆ ಮಾತನಾಡಲು ಮೈಸೂರಿನ ನಾಗಮಣಿ ಖಂಡ್ರೆ ಎಂಬ ಉಪನ್ಯಾಸಕರು ಆಗಮಿಸಲಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆ ದಿನದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗದುಗಿನ ಕದಳಿವನದ ಮಾತೋಶ್ರೀ ಅಕ್ಕ ಮಹಾದೇವಿ ಮಾತಾಜಿಯವರು ಹಾಗೂ ಬುರ್ನಾಪುರದ ಯೋಗೇಶ್ವರಿ ಮಾತಾಜಿಯವರು ಭಾಗವಹಿಸಲಿದ್ದಾರೆ. ಇನ್ನು ಬುಧವಾರ 31/12/2025 ವಿಷಯ ದಯಾ ಮತ್ತು ಧರ್ಮ. ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಜೈನ ಮಠ ಶ್ರವಣ ಬೆಳಗೊಳದ ಶ್ರೀ ಶ್ರೀ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಶಾಸಕರು ಹಾಗೂ ಮಂತ್ರಿ ಮಹೋದಯರೆಲ್ಲರೂ ಆಗಮಿಸಲಿದ್ದಾರೆ. ಆ ದಿನದ ಅನುಭವವನ್ನು ಹಾರುಗೇರಿಯ ಶ್ರೇಷ್ಠ ವಿದ್ವಾಂಸರಾದ ಶ್ರೀ VS ಮಾಳಿ ಗುರುಗಳವರು ಆಗಮಿಸಲಿದ್ದಾರೆ. ಇನ್ನು 1/1/2026 ಅಂದರೆ ಗುರುವಾರ ದಿವಸ ನೇಗಿಲ ಯೋಗಿ ಎಂಬ ವಿಷಯ ಇರುವುದು. ಆ ದಿನ ಸಾನ್ನಿಧ್ಯವನ್ನು ವಿರಕ್ತ ಮಠ ಸ್ವರ್ಣದ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರು ಆಗಮಿಸಲಿದ್ದಾರೆ. ಹಾಗೂ ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ನಿಜಲಿಂಗ ಮಹಾಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟಕರಾಗಿ
ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ಆಗಮಿಸಲಿದ್ದಾರೆ. ಅನುಭವಕ್ಕಾಗಿ ಖ್ಯಾತ ಕೃಷಿ ತಜ್ಞರು ಧಾರವಾಡದ ಶ್ರೀ ಗೌರಿಶಂಕರ್ ಕರೋಸಿಯವರು ಆಗಮಿಸಲಿದ್ದಾರೆ. ಆ ದಿನದ ಅತಿಥಿಗಳಾಗಿ ನಾಡಿನ ಎಲ್ಲ ಶಾಸಕರು, ಗಣ್ಯಮಾನ್ಯರು ಹಾಗೂ ಹಿರಿಯರು, ಸದ್ಭಕ್ತರೆಲ್ಲರೂ ಆಗಮಿಸ್ತಾರೆ. ಆ ದಿನ ಸಾಯಂಕಾಲ ದೀಪ ನಮನ ಎಂಬ ಕಾರ್ಯಕ್ರಮ ನಡೆಯುವುದು. ಎಲ್ಲ ತಾಯಂದಿರು, ಎಲ್ಲ ಹಿರಿಯರು ಆಶ್ರಮದ ಸುತ್ತೆಲ್ಲ ದೀಪವನ್ನು ಬೆಳಗಿಸಿ ಗುರುಗಳಿಗೆ ದೀಪ ನಮನವನ್ನು ಸಲ್ಲಿಸುವುದಿದೆ. ಈ ವಿಜಯಪುರದ ಎಲ್ಲ ಬಡಾವಣೆಗಳಲ್ಲಿ, ನಗರದ ಎಲ್ಲ ಭಾಗಗಳಲ್ಲಿ ದೀಪಗಳನ್ನು ಬೆಳಗಿಸಿ ಹಾಗೂ ನಾಡಿನ ಎಲ್ಲ ಜನರು ದೀಪವನ್ನು ಬೆಳಗಿಸಿ ಗುರುಗಳಿಗೆ ದೀಪ ನಮನವನ್ನು ಸಲ್ಲಿಸಬೇಕು ಅಂತ ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತಲಿದ್ದೇನೆ. ಜೊತೆಗೆ 2ನೇ ತಾರೀಕು 2/1/2026 ಬೆಳಿಗ್ಗೆ 6 ಗಂಟೆಗೆ ಜಪಯೋಗ, 7 ರಿಂದ 8ರವರೆಗೆ ಗುರುದೇವರ ಪ್ರವಚನ, 8 ರಿಂದ 9ರವರೆಗೆ ಗದ್ದುಗೆಯ ಪೂಜೆ, 9 ರಿಂದ ಪ್ರಸಾದ ಪ್ರಾರಂಭವಾಗುವುದು. ಸರಿಯಾಗಿ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುವುದು. ಪುಷ್ಪ ನಮನ ಎಂಬ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ BS ಪಾಟೀಲರು ಆಗಮಿಸಲಿದ್ದಾರೆ. ಜೊತೆಗೆ ನಮ್ಮ ಭಾಗದ ಎಲ್ಲ ಶಾಸಕರು, ಸಂಸದರು, ಜೊತೆಗೆ ನಾಡಿನ ಎಲ್ಲ ಶ್ರೇಷ್ಠ ಪೂಜ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಇದು 5 ದಿನಗಳ ವಿಶೇಷ ಕಾರ್ಯಕ್ರಮ. ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕ ಪುಸ್ತಕಗಳ ಬಿಡುಗಡೆ ಇದೆ. ಗ್ರಂಥ ಬಿಡುಗಡೆ ಸಮಾರಂಭ ಅದ. ಪೂಜ್ಯ ಅಪ್ಪಗಳವರು ಕೊನೆಗೆ ಬರೆದಿರುವ ಭಕ್ತಿ ಸೂತ್ರ ಹಾಗೂ ಶಿವಸೂತ್ರ, ಪಾತಂಜಲ ಸೂತ್ರ ಎಂಬ ಪುಸ್ತಕಗಳ ಕನ್ನಡ ಅನುವಾದದ ಪುಸ್ತಕಗಳು ಬಿಡುಗಡೆಯಾಗಲಿವೆ. ಜೊತೆಗೆ ಅಪ್ಪಗಳವರು ಬರೆದಿರುವ ಸಮಗ್ರ ಸಂಪುಟ, ಜ್ಞಾನ ಸಂಪುಟ ಎಂಬ ಸಂಪುಟ ಮರುಮುದ್ರಣಗೊಂಡದ. ಅದು ಸಹಿತ ಮರು ಬಿಡುಗಡೆ ಕಾರ್ಯಕ್ರಮ ಅದ. ಒಟ್ಟು 15 ರಿಂದ 20 ಪುಸ್ತಕಗಳು ಈ ಗುರುನಮನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಹೊಂದಲಿವೆ. ಇದರ ಜೊತೆಗೆ ಇದೇ ದಿನ ಅಂದರೆ ಇವತ್ತು ಸಾಯಂಕಾಲ ಕಾವ್ಯ ನಮನ, ಗುರುಗಳಿಗೆ ಕಾವ್ಯಗಳಿಂದ ನಮನಗಳನ್ನು ಸಲ್ಲಿಸಲು ಇವತ್ತು ಸಾಯಂಕಾಲ 5 ಗಂಟೆಗೆ ಎಲ್ಲ ಕವಿಗಳು, ಸಾಹಿತಿಗಳು ಆಶ್ರಮಕ್ಕೆ ಆಗಮಿಸಿ ಗುರುಗಳಿಗೆ ಕಾವ್ಯ ನಮನವನ್ನು ಸಲ್ಲಿಸಬೇಕು ಅಂತ ಮಾಡಿದ್ದಾರೆ. ಅದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು. ಇನ್ನು ಚಿಲಿಪಿಲಿ ನಮನ, ಚಿಕ್ಕ ಮಕ್ಕಳಿಂದ ನಮನಗಳನ್ನು ಸಲ್ಲಿಸುವುದು ಹೇಗೆ ಅಂತಂದರೆ 5ನೇ ತರಗತಿಯಿಂದ ಹಿಡಿದು 7ನೇ ತರಗತಿಯ ವಿದ್ಯಾರ್ಥಿಗಳು ವಚನಗಳನ್ನು ಕಂಠಪಾಠ ಮಾಡಿ ಅದನ್ನು ಹೇಳುವುದರ ಜೊತೆಗೆ ಗುರುಗಳಿಗೆ ನಮನಗಳನ್ನು ಸಲ್ಲಿಸುವುದು. ಇನ್ನು 8, 9, 10ನೇ ತರಗತಿ ವಿದ್ಯಾರ್ಥಿಗಳು ಗುರುದೇವರ ಹಾಗೂ ಪರಿಸರ, ನಿಸರ್ಗದ ಚಿತ್ರಗಳ ಬರೆಯುವುದರ ಜೊತೆಗೆ ಚಿತ್ರ ನಮನವನ್ನು ಗುರುಗಳಿಗೆ ಸಲ್ಲಿಸುವುದು. ಇನ್ನು 23ನೇ ತಾರೀಕು PUC ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಿಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ವಿಷಯ ಪರಿಸರ ಹಾಗೂ ಗುರುದೇವರು. ಈ ವಿಷಯದಲ್ಲಿ ಕಾಲೇಜಿನ ಯಾವ ವಿದ್ಯಾರ್ಥಿಗಳು ಬೇಕಾದರೂ ಭಾಗವಹಿಸಲು ಅವಕಾಶವಿರುವುದು. ಇನ್ನು 23ನೇ ತಾರೀಕಿಗೆ ಕೃಷಿ ನಮನ. ಆ ದಿವಸ ರೈತ ದಿವಸ ಆಚರಣೆಯನ್ನು ಮಾಡ್ತಾರೆ. ಆ ದಿವಸ ಇಲ್ಲಿ ಎಲ್ಲ ಪಾಕ ಪ್ರವೀಣರೆಲ್ಲರೂ ಬಂದು ಅಡುಗೆಯನ್ನು ಮಾಡಿಕೊಂಡು ತಂದು ಆ ಅಡುಗೆಯ ರುಚಿಯನ್ನು ಎಲ್ಲರಿಗೂ ಉಣಿಸಲಿದ್ದಾರೆ. ಅಂದರೆ ಹೇಗೆ ಅಂತಂದರೆ ಅವರೇ ಒಂದು ಯೋಜನೆಯನ್ನು ಮಾಡಿ ಮರೆತಿರುವ ಕಾಳುಗಳ ಮರುಚೇತನೆ, ಎಲ್ಲ ನಾವು ಕಾಳುಗಳನ್ನು ಮರೆತು ಬಿಟ್ಟೀವಿ, ಅವುಗಳನ್ನು ಮತ್ತೆ ನಾವು ಎಲ್ಲರೂ ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ಈ ಸಾವಿ, ನವಣೆ, ಸಜ್ಜಿ ಇವುಗಳನ್ನೆಲ್ಲ ಮತ್ತೆ ಉಪಯೋಗ ಮಾಡೋಣ ಎಂಬ ಸಿರಿಧಾನ್ಯಗಳ ಮರು ಬಳಕೆ ಮಾಡೋಕ್ಕಾಗಿ ಆ ಯೋಜನೆಯನ್ನು ರೈತರು ಹಾಕ್ಕೊಂಡಾರೆ. ಎಲ್ಲ ರೈತರು ಸೇರಿ ರೈತ ದಿನದಲ್ಲಿ ಗುರುಗಳಿಗೆ ರೈತ ನಮನವನ್ನು
ಸಲ್ಲಿಸಬೇಕು ಅಂತ ತಿಳ್ಕೊಂಡು ಎಲ್ಲ ರೈತರು ಈ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ. ಇನ್ನು 28ನೇ ತಾರೀಕಿಗೆ ಜನಪದ ನಮನ ಅಂದರೆ ಗುರುಗಳಿಗೆ ಜಾನಪದ ಅಂದರೆ ಬಹಳ ಪ್ರಿಯವಾಗಿತ್ತು. ಜನಪದ ಗೀತೆಗಳನ್ನು ಹಾಡುವುದರ ಜೊತೆಗೆ ಗುರುಗಳಿಗೆ ನಮನಗಳನ್ನು ಸಲ್ಲಿಸುವ ಕಾರ್ಯಕ್ರಮ ಇದು 28ನೇ ತಾರೀಕಿಗೆ ಪ್ರಾರಂಭವಾಗಿ ಸಾಯಂಕಾಲ ಇರುವುದು. ಈ ಕಾರ್ಯಕ್ರಮದಲ್ಲಿಯೂ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳಿಗೆ ಆಗಮಿಸುವ ಸಕಲ ಸದ್ಭಕ್ತರಿಗೆ ಊಟ ವಸತಿಯ ವ್ಯವಸ್ಥೆಯನ್ನು ಆಶ್ರಮದ ಸದ್ಭಕ್ತರೆಲ್ಲರೂ ಮಾಡಿರುತ್ತಾರೆ. ಅದಕ್ಕೆ ಎಲ್ಲ ಸದ್ಭಕ್ತರು ಮೊದಲೇ ಆಗಮಿಸಿ ಈ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಅವರೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ವಿಶೇಷ ಸೂಚನೆ ಒಂದೇನು ಅಂತಂದರೆ, ನಾಡಿನ ಎಲ್ಲ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಗುರುನಮನವನ್ನು ಕಾರ್ಯಕ್ರಮವನ್ನು ಮಾಡುವುದು. ಅದು ಹೇಗೆ ಮಾಡುವುದು ಅಂತಂದರೆ, ಹಳ್ಳಿಗಳಲ್ಲಿ ಗುರುಗಳ ಭಾವಚಿತ್ರವನ್ನು ಪೂಜಿಸಿ ಪುಷ್ಪಗಳನ್ನು ಅರ್ಪಣೆ ಮಾಡಿ ಸಂತನೆಂದರೆ ಯಾರು ಎಂಬ ಹಾಡವನ್ನು ಪ್ರಾರಂಭಿಸಿ ಅಂತಿಮ ಸತ್ಯ ನಮಃಶಿವಾಯ ಎಂಬ ಪ್ರಾರ್ಥನೆಯ ಜೊತೆಗೆ ಕೊನೆಗೆ ಗುರುದೇವರ ಒಂದು ಪ್ರವಚನವನ್ನು ಕೇಳಿ ಎಲ್ಲರೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಈ ರೀತಿಯಾಗಿ ಗುರುಗಳಿಗೆ ನಮನಗಳನ್ನು ಸಲ್ಲಿಸುವುದು. ಗುರುಗಳಿಗೆ ನಮನಗಳನ್ನು ಸಲ್ಲಿಸುವುದು ಅಂತಂದರೆ ಗುರುಗಳ ಗ್ರಂಥದಲ್ಲಿಯೇ ಒಂದು ಅಧ್ಯಾಯವನ್ನು ಓದುವುದು. ಗುರುಗಳಿಗೆ ನಮನ ಸಲ್ಲಿಸುವುದು ಅಂತಂದರೆ ಗುರುಗಳ ಪ್ರವಚನವನ್ನು ಆಲಿಸುವುದು. ಹೀಗೆ ಮಾಡುವುದರಿಂದ ಶಾಲಾ ಕಾಲೇಜುಗಳಲ್ಲಿರುವ ವಿದ್ಯಾರ್ಥಿಗಳಿಗೂ ಸಹಿತ ಗುರುಗಳ ಜ್ಞಾನದ ಅರಿವು ಅವರಿಗೆ ಆಗ್ತದ. ಆದ್ದರಿಂದ ಆ ಶಾಲಾ ಕಾಲೇಜುಗಳಲ್ಲಿ ಸಹಿತ ಗುರು ನಮನವನ್ನು ಅರ್ಪಿಸಬೇಕು, ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಅವರೆಲ್ಲರಲ್ಲಿಯೂ ನಾನು ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಮನೆಗಳಲ್ಲಿ ಎಲ್ಲ ತಾಯಂದಿರು ಗುರುದೇವರ ಭಾವಚಿತ್ರದ ಪೂಜೆ ಮಾಡಿ ಇದೇ ರೀತಿ ಗುರು ನಮನವನ್ನು ಸಲ್ಲಿಸಿದರೆ ಅವರಿಗೂ ಸಹಿತ ಒಳ್ಳೆಯದಾಗ್ತದ ಅಂತ ಹೇಳ್ತಾ, ಇದೆಲ್ಲವೂ ನಾವು ಗುರುಗಳಿಗೆ ನಮನವನ್ನು ಸಲ್ಲಿಸುವುದು. ಜೊತೆಗೆ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ 29ರಿಂದ 2ನೇ ತಾರೀಕಿನವರೆಗೆ ಎಲ್ಲರೂ ಆಗಮಿಸಬೇಕು. 2ನೇ ತಾರೀಕಿಗಂತೂ ಪ್ರತಿಯೊಬ್ಬರು ಪೂಜ್ಯ ಗುರುದೇವರನ್ನ ಭಕ್ತಿಯಿಂದ ಆರಾಧಿಸುವವರು ಏನಿದೆ ರೀ, ಎಲ್ಲರೂ 2ನೇ ತಾರೀಕಿಗೆ ಜನವರಿ 2ರಂದು ಈ ಪುಣ್ಯಕ್ಷೇತ್ರದಲ್ಲಿ ಆಗಮಿಸಿ ಗುರುಗಳ ದರ್ಶನವನ್ನು ಪಡೆದು ಗುರುಗಳ ಬಗ್ಗೆ ಅನೇಕ ಸದ್ಭಕ್ತರು ಹೇಳುವ ಮಾತುಗಳನ್ನು ಕೇಳಿ, ಪೂಜ್ಯರು ಹೇಳುವ ಮಾತುಗಳನ್ನು ಕೇಳಿ ಭಕ್ತಿಯಿಂದ ಆರಾಧಿಸಿ ಗುರುಗಳನ್ನು ಕಣ್ತುಂಬ ನೋಡಿ ಈ ಕ್ಷೇತ್ರದಲ್ಲಿ ಅಲುದ ತಿರುಗಾಡಿ ಹೋದ್ರೂ ಸಾಕು ತಮಗೆಲ್ಲ ಬಹಳ ಪುಣ್ಯ ದೊರೀತದ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲ ಸದ್ಭಕ್ತರು 2ನೇ ತಾರೀಕಿಗೆ ಜ್ಞಾನಯೋಗಾಶ್ರಮ ವಿಜಯಪುರಕ್ಕೆ ಆಗಮಿಸಿ ಗುರುಗಳ ಭಕ್ತಿಯಿಂದ ಆರಾಧಿಸಿ ಗುರುಗಳ ಪ್ರೀತಿಗೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಪ್ರಚಾರ ಸಮಿತಿಗೆ ಆಗಮಿಸಿ ಎಲ್ಲರೂ ಬಹಳ ಅದ್ಭುತವಾಗಿ ಮೊದಲೇ ನಾವು 12 ಗಂಟೆಗೆ ಹೇಳಿದ್ದೀವಿ, ಆದರೆ ಮೊದಲೇ ಬಂದು ತಾವೆಲ್ಲರೂ ಗುರುಗಳ ಸಮಯಕ್ಕೆ ನೀವೆಲ್ಲ ಪಾಲನೆ ಮಾಡಿದ್ದಕ್ಕಾಗಿ ಪ್ರಚಾರ ಸಮಿತಿಯ ಎಲ್ಲ ಸದಸ್ಯರಿಗೂ ಸಹಿತ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಾವೇನು ಬಡಾವಣೆಗೆ ಹೋಗಿ ಮಾಡ್ತಿದ್ದೇವಲ್ಲ, ನಾವೆಲ್ಲರೂ ಕೂಡಿ ವಿಜಯಪುರದವರೇ ಕಾರ್ಯಕ್ರಮ ಮಾಡುವಾಗ ಅವ್ರಿಗೆ ಹೋಗಿ ಹೇಳೋದು ಈಗ ಆಗ್ತಿವತ್ತು ಕೂಡ 2 ವರ್ಷ ಮಾಡಿದ್ದೇವೆ. ಈಗ ಸಮಸ್ತ ವಿಜಯಪುರ ನಗರದವ್ರು ನಾವೆಲ್ಲರೂ ಆಶ್ರಮದಿರುವಂಥ ಮನೋಭಾವನೆ ಇಟ್ಟುಕೊಂಡು ಈ ಅಪ್ಪಗಳ ಕಾರ್ಯಕ್ರಮಕ್ಕೆ ಹೆಂಗೆ ಪ್ರವಚನಕ್ಕೆ ಬರ್ತಿದ್ರಲ್ಲ ಎಲ್ಲ ವಿಜಯಪುರದವರು, ಹಂಗೆ ಅವರಾಗೆ ಬರ್ಬೇಕು. ನಾವು ಹೋಗಿ ಆಮಂತ್ರಣ ಯಾರಿಗೆ ಕೊಡಿದ್ರಿ ಪರಸ್ಥಳದವ್ರು ಕೊಡ್ಬೇಕು, ನಮ್ಮೂರಾಗ ನಾವು ಕೊಡೋದು ಬೇಡ, ನಮ್ಮವ್ರಿ ಅವರೆಲ್ಲ. ನಾವೆಲ್ಲರೂ ವಿಜಯಪುರ ನಗರದವರು ಅಪ್ಪಗಳ ಗುರುನಮನ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಬರಮಾಡಿಕೊಳ್ಳೋದು, ಎಲ್ಲರನ್ನ ಸ್ವಾಗತ ಮಾಡೋದು, ಅವರಿಗೆ ಅವರ ದರ್ಶನ ಆಶೀರ್ವಾದ, ಅತಿಥಿಗೆ ಮೋದರಿಗೆ ಆದ್ರ ಆತಿಥ್ಯ ಇವು ಮಾಡೋದು ನಾವೆಲ್ಲರೂ ವಿಜಯಪುರ ನಗರದ ಸಂಘ ಸಂಸ್ಥೆಯವರು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸಮಸ್ತ ವಿಜಯಪುರ ನಗರದ ಮಹಾಪಾಲಿಕೆ ಹಿಡ್ಕೊಂಡು
ಎಲ್ಲ ಸಂಘ ಸಂಸ್ಥೆಯವರಿಗೂ ಇದು ಒಂದು ಒಳ್ಳೆಯ ಆಮಂತ್ರಣ. ಆಶ್ರಮದಿಂದ ನೆನಪಿಗೆ ಅದು ಆಮಂತ್ರಣ ಅಂತಲ್ಲ, ನೆನಪು. ಅದಕ್ಕೆ ಅವರೆಲ್ಲರೂ ಬರಬೇಕು. ಈ ವರ್ಷ ನಾವು ಪ್ರತಿ ವರ್ಷ ಏನು ಮಾಡ್ತಿದ್ದೇವೆ ಅಂದ್ರೆ ಇದಕ್ಕೆ ಹೋಗಿದ್ದೇವೆ, ಓಣಿ. ಅದೇ ನಮ್ಮ ನಾಗಠಾಣ ಸರ್ ಹೇಳಿದ್ರಲ್ಲ, ಯಾಕೆ ಬಿಟ್ಟೇವಂದ್ರೆ ಇದೇ ಕಾರಣಕ್ಕಾಗಿ ನಾವು ಬಿಟ್ಟೀವಿ. ಅಂದ್ರೆ ನಮ್ಮವ್ರಿಗೆ ನಾವು ಹೋಗಿ ಹೇಳೋದು ಬೇಡ, ಅವ್ರು ಇಲ್ಲೇ ನಮ್ಮವರು ನಮಗೆ ಬಂದವರು ಇಲ್ಲಿ ಏನು ಸೇವಾನಂತ ಮನೋಭಾವನೆ ಅವರಲ್ಲಿ ಇದೆ ಅದನ್ನು ಮಾಡ್ತಾರೆ. ಮತ್ತು ಈ ಪೂರ್ವ ಏರಿಯಾದಲ್ಲಿ ನೋಡ್ರಿ, ಅಪ್ಪುಗಳು ರೈತರನ್ನ ಪ್ರೀತಿಸ್ತಿದ್ದರು, ಸೈನಿಕರನ್ನು ಪ್ರೀತಿಸ್ತಿದ್ದರು, ಜಾನಪದ ಪ್ರೀತಿಸ್ತಿದ್ದರು, ಹಳ್ಳಿಯ ಜನಜೀವನ ಅವರಿಗೆ ಬಹಳ ಪ್ರಿಯ. ಆ ಒಂದೆಲ್ಲ ಕಾರ್ಯಕ್ರಮಗಳು ಇವತ್ತ ಬರುವ 29ನೇ ತಾರೀಕಿನ ಒಳಗಡೆ ಇವತ್ತ ಕವಿಗಳ ಕಾವ್ಯ ನಮನ, 23ಕ್ಕೆ ರೈತ ನಮನ, ಚಿನ್ನರ ವಚನ ನಮನ, ಕೊನೆಗೆ ಜಾನಪದ ನಮನ. ಈ ಕಾರ್ಯಕ್ರಮಗಳು 29ನೇ ತಾರೀಕಿನಲ್ಲಿ ಇವು ನಡೀತಾವ. ಆ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ವಿಜಯಪುರದ ಜನ ಬರಬೇಕು. ಹಳ್ಳಿಯಾಗಿ ಇವೆಲ್ಲ ಸಿಗ್ತಾವೆ, ನಮ್ಮ ವಿಜಯಪುರ ಜನರಿಗೆ ಸಿಗೋದಿಲ್ಲ. ಅದಕ್ಕೆ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರಿಗೆ ಆಮಂತ್ರಣ ಮಾಡ್ತೀವಿ. ಅಂದ್ರೆ ಕಾರ್ಯಕ್ರಮ ಐತೇನಂತದ್ದು ಅವ್ರಿಗೆ ನೆನಪಿಸೋದಿದು. ಆ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಜನತೆ ಬರಬೇಕು. ಅದರ ಜೊತೆಗೆ ನಾವು ಹೋದ ವರ್ಷ ಒಂದಿಷ್ಟು ಹಳ್ಳಿಗಳು ಜಾಸ್ತಿ ಹೋಗಿದ್ದೀವಿ. ಈ ಸಲ ಪ್ರಮುಖ ಹಳ್ಳಿಗಳಿಗೆ ಅಷ್ಟೇ ಹೋಗ್ಯಾವಿ, ಮತ್ತು ನಮ್ಮ ಹಳ್ಳಿಗೆ ಬಂದಿಲ್ಲ ಅಂತ ಸಾಮಾನ್ಯ ಜನ ತಿಳ್ಕೋಬಾರ್ದು. ಎಲ್ಲರೂ ಆಶ್ರಮದವರು, ಅವರೆಲ್ಲರಿಗೂ ಕೂಡ ಈ ನಮ್ಮ ಆಶ್ರಮದ ಪರವಾಗಿ, ಎಲ್ಲ ಸಮಿತಿಯ ಪರವಾಗಿ ಅವರಿಗೆ ಆಮಂತ್ರಣ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂತ.